ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೂನ್ 27ರಂದು 3 ಬಡಾವಣೆಗಳಲ್ಲಿ ನಿಮ್ಮ ಬೀಡಿಗೆ ಸಸಿ ನೆಟ್ಟಿತ್ತು. ಸಾವಿರಾರು ಸ್ವಯಂ ಸೇವಕರ ನೇತೃತ್ವದಲ್ಲಿ ಲಕ್ಷಾಂತರ ಸಸಿಗಳನ್ನ ನೆಡಲಾಗಿತ್ತು. 3 ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಏಕಕಾಲಕ್ಕೆ ಸಸಿ ನೆಡಲಾಗಿತ್ತು. ಆದ್ರೆ ಈಗೇನಾಗಿದೆ, ಆ ಸಸಿಗಳು ಒಣಗಿ ಹಾಳಾಗೋಗಿದೆ. ಬನಶಂಕರಿ ಲೇಔಟ್ನಲ್ಲೂ ಬಿಡಿಎ ವತಿಯಿಂದ ಗಿಡಗಳನ್ನ ನೆಡಲಾಗಿತ್ತು. ಬನಶಂಕರಿ ಲೇಔಟ್ನಲ್ಲಿ 1,05,800 ಗಿಡಗಳನ್ನ ನೆಡಲಾಗಿತ್ತು. ಸಾವಿರಾರು ಸ್ವಯಂ ಸೇವಕರು, ಸಂಘ ಸಂಸ್ಥೆಗಳ ಮುಖೇನ ಗಿಡಗಳನ್ನ ನೆಡಲಾಗಿತ್ತು. ನೆಟ್ಟ ಗಿಡಗಳಿಗೆ ನೀರುಣಿಸಲು ಒಂದೇ ಒಂದು ಬೋರ್ವೆಲ್ ಕೂಡ ಇಲ್ಲ. ಅಲ್ಲಿ ಟ್ಯಾಂಕರ್ ಮುಖೇನ ನೀರು ಪೂರೈಕೆ ಮಾಡುವ ಕೆಲಸವಾಗ್ತಿದೆ. ಎಲ್ಲೋ ನಿಯಮದ ಪ್ರಕಾರ ಸಾವಿರಾರು ಗಿಡಗಳನ್ನ ನೆಟ್ಟಿಲ್ಲ. ಬಿಸಿಲಿಗೆ ಒಣಗಿ ಹೋಗಿದಾವೆ ಸಾವಿರಾರು ಸಸಿಗಳು. ಹುಲ್ಲಿನ ಹಾಸನ್ನ ಹಾಕಿ ಗಿಡಗಳ ರಕ್ಷಣೆ ಮಾಡ್ತಾ ಇದೆ ಬಿಡಿಎ. ಗಿಡ ನೆಟ್ಟ ದಿನದಿಂದ ನೀರನ್ನೇ ಕಾಣದ ಸ್ವಯಂ ಸೇವಕರು ನೆಟ್ಟ ಗಿಡಗಳು ನೋಡಿ. ಗಿಡ ನೆಟ್ಟ ದಿನದಿಂದ ಆ ಗಿಡಗಳು ನೀರನ್ನೇ ಕಂಡಿಲ್ಲ. ಇನ್ನು ಹೆಂಗ್ ಬದುಕುಳಿಯೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೀರಿಲ್ಲ ಅಂತ ಅಂದ್ರೆ ಗಿಡಗಳು ಒಣಗ್ತವೆ. ನೆಟ್ಟ 12 ದಿನಗಳಲ್ಲಿ ಎಲ್ಲಾ ಗಿಡಗಳು ಒಣಗಿ ಹಾಳಾಗಿ ಹೋಗ್ತವೆ ಅಂತ ಅಂದ್ರೆ ಏನರ್ಥ? ಗ್ಯಾರಂಟಿ ನ್ಯೂಸ್ ಇದರ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ ನಿರಂತರವಾಗಿ. ಗ್ಯಾರಂಟಿ ನ್ಯೂಸ್ನ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸ್ಥಳದಿಂದಾನೇ ಅಲ್ಲಿ ಹೆಂಗಿದೆ ಗಿಡಗಳು, ಆ ಗಿಡಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದರ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೆಂಗಿದೆ ಅಂತ ಅಂದ್ರೆ ಅವುಗಳಿಗೆ ನೀರೇ ಇಲ್ಲ, ಗಿಡಗಳಿಗೆ ನೀರೇ ಇಲ್ಲ. ಬಿಡಿಎನವರು ಕೊಚ್ಕೊಳ್ತಾರೆ, ಮತ್ತೆ ನಾವು ಗಿನ್ನಿಸ್ ರೆಕಾರ್ಡ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಗಿಡಗಳನ್ನ ನೆಟ್ಟರು ಕೂಡ ಅವುಗಳನ್ನ ನೋಡ್ಕೊಳ್ಬೇಕಲ್ಲ. ಗಿಡಗಳನ್ನ ನೆಡೋದು ದೊಡ್ಡ ವಿಚಾರ ಅಲ್ಲ, ಅವುಗಳನ್ನ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಆ ಗಿಡಗಳನ್ನ ನೆಟ್ಟ ಜಾಗದಲ್ಲಿ ನೀರಿದೆಯಾ ಇಲ್ಲ, ಬೋರ್ವೆಲ್ ಇದೆಯಾ ಇಲ್ಲ, ಟ್ಯಾಂಕರ್ ಮುಖೇನ ನೀರು ತಂದು ಹಾಕ್ತಾರಂತೆ. ಅದು ಸಾಲುತ್ತಾ? ನಾನಿರುವಂತಹ ಜಾಗ ಬನಶಂಕರಿ ಬಡಾವಣೆ, ಅಂದರೆ ಬಿಡಿಎ ನಿರ್ಮಾಣ ಮಾಡಿರುವಂತಹ ಬಡಾವಣೆಗಳ ಪೈಕಿ ಬನಶಂಕರಿ ಬಡಾವಣೆಯೂ ಕೂಡ ಒಂದು. ಸೊ ನಾಡಪ್ರಭು ಕೆಂಪೇಗೌಡ ಜಯಂತಿಯ ದಿನ ಈ ಒಂದು ಜಾಗದ ಲೇಔಟಲ್ಲೂ ಕೂಡ ಬಿಡಿಎ 1,05,800 ಸಸಿಗಳನ್ನು ನೆಡುವಂಥ ಕೆಲಸಕ್ಕೆ ಮುಂದಾಗಿತ್ತು. ಆ ಮೂಲಕ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ಗೆ ಅವಾರ್ಡನ್ನು ಕೂಡ ಪಡ್ಕೊಂಡಿತ್ತು. ಸ್ವತಃ CM DK ಶಿವಕುಮಾರ್ ಅವರಿಂದಲೂ ಬಿಡಿಎ ಅಧ್ಯಕ್ಷ NA ಹ್ಯಾರಿಸು ಅವಾರ್ಡನ್ನು ಸ್ವೀಕಾರ ಮಾಡಿದರು. ಆದರೆ ಅಂದು ಸಾಕಷ್ಟು ಉತ್ಸಾಹ ಇತ್ತು ಬಿಡಿಎ ಅಧಿಕಾರಿಗಳಾಗಿರ್ಬೋದು ಮತ್ತು ಸ್ವಯಂ ಸೇವಕರಲ್ಲಿ. ಅದಾದ ಬಳಿಕ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜೊತೆಗೆ ಈ ಒಂದು ನಿಜವಾಗ್ಲೂ ಬಿಡಿಎ ಇದನ್ನು ನಿರ್ಲಕ್ಷ್ಯ ಮಾಡಿದೆಯಾ ಅಥವಾ ಕೇವಲ ನಾಮಕಾವಸ್ಥೆ ಎನ್ನುವಂತೆ ಮಾತ್ರ ಸಸಿಗಳನ್ನು ಅಥವಾ ಗಿಡಗಳನ್ನು ನೆಟ್ಟಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಸೊ ಹೀಗಾಗಿ ಗ್ಯಾರಂಟಿ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ಕನ್ನು ನಡೆಸಲಿಕ್ಕೆ ಬಂದಿದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ ಬಳಿಕ ಇದೀಗ ಬನಶಂಕರಿ ಬಡಾವಣೆಯಲ್ಲೂ ಕೂಡ ಗ್ಯಾರಂಟಿ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಲಿಕ್ಕೆ ಮುಂದಾಗಿದೆ. ಬಿಡಿಎ ಸ್ವತಃ ಹೇಳಿತ್ತು, ಪರಿಸರಕ್ಕೆ ತಕ್ಕಂತಹ ಸಸಿಗಳನ್ನು ನೆಡ್ತೀವಿ ಮತ್ತು ಔಷಧೀಯ ಸಸಿಗಳನ್ನು ನೆಡ್ತೀವಿ, ಜೊತೆಗೆ ವೈಜ್ಞಾನಿಕವಾಗಿ ನಾವು ಸಸಿಗಳನ್ನು ನೆಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿತ್ತು. ಆದರೆ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ, ಕೇವಲ ಹುಲ್ಲನ್ನು ಇಲ್ಲಿ ಸಂಪೂರ್ಣವಾಗಿ ಹಾಸಿದರೆ ಬಿಟ್ಟರೆ ಯಾವುದೇ ರೀತಿಯಾದಂತಹ ಒಂದು ಗಿಡಗಳಿಗೆ ನೀರನ್ನು ಪೂರೈಕೆ ಮಾಡುವಂತಹ ಕೆಲಸಕ್ಕೆ ಬಿಡಿಎ ಮುಂದಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೊ ಅದಕ್ಕೆ ಪೂರಕ ಎನ್ನುವಂತೆ ಈಗಾಗಲೇ ಬಹುತೇಕ ಗಿಡಗಳು ಒಣಗಿ ಹೋಗ್ತಾ ಇರುವಂಥದ್ದು. ಇದು ಕೇವಲ ಒಂದು ಗಿಡ ಮಾತ್ರ ಅಲ್ಲ, ಬಹುತೇಕ ಗಿಡಗಳ ಪರಿಸ್ಥಿತಿನೂ ಕೂಡ ಇದೇ ರೀತಿಯಾಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಎಲ್ಲ ಗಿಡಗಳು ಕೂಡ ಒಣಗ್ತಾ ಇದೆ. ಆದರೆ ಹುಲ್ಲನ್ನು ಹಾಕಿದೆ, ಇಲ್ಲಿ ನೋಡ್ಬೋದು, ಕೇವಲ ನಾಮಕಾವಸ್ಥೆ ಎನ್ನುವಂತೆ ಮಾತ್ರ ಹುಲ್ಲನ್ನು ಹಾಕಿದೆ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ವ್ಯವಸ್ಥೆಯನ್ನು ಅಥವಾ ನೀರನ್ನು ಪೂರೈಕೆ ಮಾಡಲಿಕ್ಕೆ ಬಿಡಿಎ ಅಧಿಕಾರಿಗಳು ಮುಂದಾಗಿಲ್ಲ. ಯಾಕೆ ಇಡೀ ಬಿಡಿಎನೇ ಸ್ವತಃ ಒಂದು ಮಾತನ್ನು ಹೇಳಿತ್ತು, 60,000 to 70,000 ಸ್ವಯಂ ಸೇವಕರು, ಅಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಸರ್ಕಾರದ ಅಧೀನದಲ್ಲಿರುವಂತಹ ಒಂದಷ್ಟು ನೌಕರರು ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ಗಿಡಗಳನ್ನು ನೆಡಲಿಕ್ಕೆ ಮುಂದಾಗಿದ್ದರು. ಸೊ ಅದ್ರ ಪ್ರಕಾರನೇ ಬಿಡಿಎ ಜೂನ್ 27ನೇ ತಾರೀಕು ಬರೋಬ್ಬರಿ ಗಿಡಗಳನ್ನು ತಂದು ಇಲ್ಲಿ ನೆಡಲಿಕ್ಕೆ ಅಂತಲೇ 9,35,00,000 ಹಣವನ್ನು ಖರ್ಚು ಮಾಡಿತ್ತು. ನಿಮ್ಮ ತೆರಿಗೆ ದುಡ್ಡದು 9,35,00,000. ಆದರೆ
ಆ ಒಂದು ಹಣವನ್ನು BDA ಅಧ್ಯಕ್ಷ NA ಹ್ಯಾರಿಸ್ ಸಂಪೂರ್ಣವಾಗಿ ನೀರಿನಲ್ಲಿ ಹೋಮ ಮಾಡಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಅಂದರೆ 3 ಅಡಿ 4 ಅಡಿ ಬೆಳೆಯುವಂತಹ ಗಿಡಗಳನ್ನು ನಿರ್ದಿಷ್ಟವಾದಂತಹ ಅಂತರದಲ್ಲೇ ಸಸಿಗಳನ್ನು ನೆಡಬೇಕು, ಗಿಡಗಳನ್ನು ನೆಡಬೇಕು ಅನ್ನುವಂತಹ ಒಂದು ನಿಯಮವಿದೆ. ಆದರೆ ಇಲ್ಲಿ ಆ ನಿಯಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಗಿಡನೂ ಕೂಡ BDA ವತಿಯಿಂದ ನೆಡಲಾಗಿತ್ತು, ಅದು ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಕೇವಲ ಅದು ಮಾತ್ರ ಅಲ್ಲ, ಈ ಗಿಡನೂ ಕೂಡ ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥದ್ದು. ಹಾಗಾದರೆ ಈ ಒಂದು ಪ್ರತಿಯೊಂದು ಗಿಡದ ನಡುವೆ ಇರುವಂತಹ ಅಂತರ ಎಷ್ಟಿದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲ ನೋಡ್ತಾ ಈ ಒಂದು ಗಿಡ ಹಾಗೆಯೇ ಈ ಒಂದು ಗಿಡ, ಇಲ್ಲಿ ಒಂದು ಗಿಡ ಅಂತೇಳಿ ನೆಟ್ಟಿದ್ದಾರೆ, ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಒಣಗಿ ಹೋಗಿಕ್ಕೆ ಕಾರಣ ಏನು ಅಂತಂದರೆ ಹುಲ್ಲನ್ನು ಹಾಕಿದ್ದಾರೆ, ಅಂದರೆ ಬಿಸಿಲು ಜಾಸ್ತಿ ಬೀಳಬಾರ್ದು ಅಂಥೇಳಿ. ಆದರೆ ಹುಲ್ಲು ಹಾಕಿರುವಂಥ ಅಧಿಕಾರಿಗಳು ಅಥವಾ BDA ಸಿಬ್ಬಂದಿ ಈ ಒಂದು ಗಿಡಕ್ಕೆ ನೀರನ್ನು ಕೇವಲ ಈ ಮಾತ್ರ ಅಲ್ಲ, ಬನಶಂಕರಿ ಲೇಔಟ್ನಲ್ಲಿರುವಂತಹ ಬಹುತೇಕ ಸಸಿಗಳಿಗೆ ನೀರನ್ನು ಹಾಕಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೊ ಇದರ ಭಾಗವಾಗಿಯೇ ಬಹುತೇಕ ಗಿಡಗಳು ಒಣಗಿ ಹೋಗಿರುವಂಥದ್ದು. ಸೊ ಒಂದು ಗಿಡ ಮತ್ತು ಮತ್ತೊಂದು ಗಿಡಕ್ಕೆ ಇರುವಂತಹ ಅಂತರ ಎಷ್ಟಿದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಕನಿಷ್ಠ 2 ಅಡಿ ಅಂತರ ಇರಬೇಕಾಗತ್ತೆ ಒಂದು ಗಿಡಕ್ಕೂ ಮತ್ತೊಂದು ಗಿಡಕ್ಕೂ. ಆದರೆ ಇಲ್ಲಿರುವಂಥದ್ದು ಕೇವಲ 1 ಅಡಿ 6 ಇಂಚು, ಅಂದರೆ 18 ಇಂಚು ಮಾತ್ರ ಅಂತರ ಇರುವಂಥದ್ದು. ಯಾಕೆಂತಂದರೆ ಒಂದು ಗಿಡ, ಒಂದು ತೆಂಗಿನ ಮರ ಇರ್ಬೋದು ಅಥವಾ ಒಂದು ಅಡಿಕೆ ಮರವನ್ನು ನಾವು ನೋಡ್ತಾ ಹೋಗೋದಾದರೆ ಕನಿಷ್ಠ 20ರಿಂದ 30 ಅಡಿ ಅಂತರದಲ್ಲಿ ಅಡಿಕೆ ಸಸಿಯನ್ನು, ತೆಂಗಿನ ಮರವನ್ನು ನೆಡ್ತಾರೆ. ಅಡಿಕೆ ಮರ ಅಂತ ಬಂದಾಗ ಕನಿಷ್ಠ 8.5ರಿಂದ 9 ಅಡಿ ಅಗಲದಲ್ಲಿ ನೆಡ್ತಾರೆ. ಯಾಕೆಂತಂದ್ರೆ ಅದು ಬಿಡುವಂತಹ ಬೇರಾಗಿರ್ಬೋದು ಮತ್ತು ಅದರಿಂದ ಯಾವುದೇ ರೀತಿಯಾದಂಥ ಇತರ ಗಿಡಕ್ಕೆ ಹಾನಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಅದು 1 ಅಡಿ 6 ಇಂಚಿತ್ತು. ಇನ್ನೊಂದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಎಷ್ಟಿದೆ ಅಂತಂದರೆ ಕೇವಲ 1 ಅಡಿ ಮಾತ್ರ ಇರುವಂಥದ್ದು, 1 ಅಡಿ 2 ಇಂಚು ಮಾತ್ರ ಅಂತರ ಇದೆ. ಅಂದರೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಗಿಡಗಳನ್ನು ನೆಡುವಂತಹ ಕೆಲಸಕ್ಕೆ BDA ಮುಂದಾಗಿದೆ ಅಂಥೇಳಿ. ಅಂದರೆ ಎಲ್ಲೋ ಒಂದು ಕಡೆ ಯಾರನ್ನೋ ಮೆಚ್ಚೋಕ್ಕೋಸ್ಕರ ಅಥವಾ ಗಿನ್ನಿಸ್ ರೆಕಾರ್ಡಲ್ಲಿ ನಾವು BDA ಹೆಸರು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಮನಸ್ಸಿಗೆ ಬಂದಂತೆ ಅವೈಜ್ಞಾನಿಕವಾಗಿ ಗಿಡಗಳನ್ನು ನೆಟ್ಟಿರುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಪರಿಸರವಾದಿಗಳು ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ, ವಿಪಕ್ಷನೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದೆ. ನೀವು ಬೆಂಗಳೂರನ್ನು ಹಸಿರೀಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತೀರ್ಮಾನಗಳನ್ನು ಕೈಗೊಂಡಿದ್ದೀರಾ, ಅದಕ್ಕೆ ನಮ್ಮ ಸ್ವಾಗತ ಇದೆ. ಆದರೆ ನೀವು ನಿಮ್ಮ ಪ್ರಚಾರಕ್ಕೋಸ್ಕರ ಈ ರೀತಿಯಾದಂತಹ ಗಿಡಗಳನ್ನು ಸಾಯಿಸುವಂಥದ್ದು ಎಷ್ಟು ಸರಿ? ನರ್ಸರಿಯಿಂದ ನೀವು ತಂದಿರ್ತೀರಾ, ಅದಕ್ಕಾಗಿ ಕೋಟಿ ಹಣವನ್ನು ಕೂಡ ಖರ್ಚು ಮಾಡಿದ್ದೀರಾ, ದೊಡ್ಡದಾದಂತಹ ಒಂದು ಫಂಕ್ಷನನ್ನು ಮಾಡ್ತೀರಾ. SM ಕೃಷ್ಣ ಅವರ ರಸ್ತೆ ಉದ್ಘಾಟನೆ ಕಾರ್ಯಕ್ರಮದ ವೇಳೆನೇ ಸುಮಾರು 15 ಲಕ್ಷ ಸಸಿಗಳನ್ನು ನೆಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತೀರಾ. 14,95,000 ಅಂದರೆ ಹತ್ತತ್ರ 96ರಿಂದ 98% ನಾವು ಅಚೀವ್ ಮಾಡಿದ್ದೀನಿ ಅನ್ನುವಂತಹ ಒಂದು ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತೀರಾ. ಆದರೆ ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಯಾಲಿಟಿಯನ್ನು ಅಥವಾ ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಅಂಶ ಏನು ಅಂತಂದರೆ ಕೇವಲ BDA ಪ್ರಚಾರಕ್ಕೋಸ್ಕರ ಸಸಿಗಳನ್ನು ನೆಟ್ಟಿದೆ ಬಿಟ್ಟರೆ ಅದನ್ನು ಸಂಪೂರ್ಣವಾಗಿ ಪೋಷಣೆ ಮಾಡುವಂಥ ವಿಚಾರದಲ್ಲಾಗಿರ್ಬೋದು ಮತ್ತು ಅದಕ್ಕೆ ಬೇಕಾದಂತಹ ನೀರಿನ ವ್ಯವಸ್ಥೆಗಳನ್ನು ಕೊಡುವಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ.